Welcome back to Grammarholic channel. How are you all? I hope you're all keeping fine. Those who have not subscribed so far, please do like, share and subscribe so that we may reach all the second PUC students, as many as possible, as you are going to start your examination from tomorrow, the science student especially. And then along with that, on 3rd, everybody of you have got English examination. First and foremost, I would wish you all a very bright future and you may have prosperous way of writing your examination. So coming back to the topic again, we were speaking about reported speech. Many of you have commented saying that you would like to know about the possible questions. I can speak about possible question in anyhow, but I'm going to teach you. ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೀನನ್ನ ಯಾವ ರೀತಿ ಹಿಡಿಯೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೊರತು ಮೀನನ್ನ ನಾನು ನಿಮಗೆ ಕೊಡ್ತಾ ಇಲ್ಲ. ಯಾವಾಗ ನಿಮಗೆ ಮೀನ್ ಬೇಕು ಅಂತ ಅನ್ಸುತ್ತೆ ಅವಾಗ ನೀವೇನ್ ಮಾಡ್ಬೋದು, ಮೀನನ್ನ ಹಿಡಿಯೋದು ಕಲ್ತಿದ್ರೆ ಮೀನನ್ನ ಯಾವ ರೀತಿ ಹಿಡಿದು ನೀವಾಗೆ ನಿಮ್ಮ ಒಂದು ಆಸೆಯನ್ನ ಪೂರೈಸ್ಕೋಬಹುದು. ಆ ಕಾರಣಕ್ಕೋಸ್ಕರ ನಾನು ನಿಮಗೆ 4 ರೀತಿಯ ವಾಕ್ಯಗಳ ಬಗ್ಗೆ 4 ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಏನ್ ಹೇಳ್ತೀವಿ, ಆ 4 ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾವು ಮೊದಲನೇ ರೀತಿಯ ಸೆಂಟೆನ್ಸ್ ಏನಿದೆ ಅಸರ್ಟಿವ್ ಸೆಂಟೆನ್ಸ್, ಅದರಲ್ಲಿ ಅಫರ್ಮೇಟಿವ್ ನೆಗೆಟಿವ್ ಅದನ್ನು ಕೂಡ ನಾವು ನೋಡಿದೀವಿ. ಇವತ್ತು ನಾವು ನೋಡುವಂತದ್ದು ಇಂಟರೋಗೇಟಿವ್, ಇಂಪರೇಟಿವ್ ಅಂಡ್ ಎಕ್ಸ್ಕ್ಲಮೇಟರಿ. ಇವು ಮೂರನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ನಮಗೆ ಸಮಯ ಇಲ್ಲ. ಸೊ ಸಮಯ ಇಲ್ಲದೆ ಇರೋದ್ರಿಂದ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಸ್ಪೆಂಡ್ ವಿತ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಐ ಆಮ್ ಟ್ರೈಂಗ್ ಟು ಕವರ್ ಅಪ್ ಆಲ್ ದ 3 parts in today's session. Let's get back to the session. The second type is interrogative sentence. Interrogative sentence. Now, what do you mean by interrogative sentence? Interrogative sentence ಅಂದ್ರೆ ಅರ್ಥ ಏನು? ಪ್ರಶ್ನೆಯನ್ನ ಕೇಳುವಂತಹ ವಾಕ್ಯಗಳು. ಈಗ ಯಾವುದಾದ್ರೂ ಒಂದು ಮನೆಯಲ್ಲಿ ಕ್ರೈಮ್ ಆಗುತ್ತೆ, ಅವಾಗ ಏನ್ ಮಾಡ್ತಾರೆ, ಪೊಲೀಸ್ನವರು ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇಂಟರೋಗೇಷನ್ ಮಾಡ್ತಾರೆ. ಪೊಲೀಸ್ನವರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರಶ್ನೋತ್ತರಗಳನ್ನ ಕೇಳ್ತಾರೆ. ಸೊ ಯಾವ ರೀತಿ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ಈ ಒಂದು ವಾಕ್ಯಗಳ ಮೂಲಕ ನಾವು ನೋಡೋಣ ಅಂತೆ. ಸೊ ಇಂಟರೋಗೇಟಿವ್ ಸೆಂಟೆನ್ಸ್ ಆರ್ ದ ಸೆಂಟೆನ್ಸಸ್ ವಿಚ್ ಆರ್ ಯೂಸ್ ಟು ಇಂಟರೋಗೇಟ್ ಅ ಪರ್ಸನ್. ಅರ್ಥ ಆಗ್ತಿದಲ್ವಾ? ಸೊ ಹಾಗಿದ್ರೆ ಈಗ ಮೊದಲನೇ ಪ್ರಶ್ನೆ, ನಿಮ್ಮೂರು ಯಾವುದು ಅಂತ ಕೇಳ್ತೀವಿ, ಹೌದಾ? ಸಾಮಾನ್ಯವಾಗಿ ವಿಚ್ ಈಸ್ ಯೋರ್ ಪ್ಲೇಸ್, ಹೌದಾ? ಸೊ ವಿಚ್ ಈಸ್ ಯೋರ್ ಪ್ಲೇಸ್. ನಾನು ಹೇಳಿದ್ದೀನಿ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಯಾವಾಗಲೂ ಕೂಡ 2 ವರ್ಬ್ಸ್ ಇರ್ತವೆ, ಅಂದ್ರೆ 2 ಕ್ರಿಯಾಪದಗಳು ಇರ್ತವೆ. ಮೊದಲನೇದು ರಿಪೋರ್ಟಿಂಗ್ ವರ್ಬ್, ಎರಡನೇದು ರಿಪೋರ್ಟೆಡ್ ವರ್ಬ್. ಸೊ ರಿಪೋರ್ಟೆಡ್ ವರ್ಬ್ ಇಲ್ಲಿದೆ, ರಿಪೋರ್ಟಿಂಗ್ ವರ್ಬ್ ಎಡ್ವಿನ್ says. So Edwin says, which is your place? Edwin says, which is your place? Now, says is reporting verb, is already reported verb. Edwin, see, says antediде, hagagi which is the tense? Simple present tense. Edwin asked. ಪ್ರಶ್ನೆ ಆಗಿರೋದ್ರಿಂದ ಕೇಳ್ದ. ಎಡ್ವಿನ್ ಆಸ್ಡ್
ವಿಚ್ ಯು ಇದ್ದಿದ್ದೇನಾಗುತ್ತೆ ವಿಚ್ ಹಿಸ್ ಪ್ಲೇಸ್ ವಾಸ್. ಕ್ಲಿಯರ್? ಅರ್ಥ ಆಗ್ತಿದೆಯಲ್ವಾ? ಸಿ ವಿಚ್ ಹಾಗೆ ಇಟ್ಟಿದ್ದೀನಿ, WH ಕ್ವೆಶ್ಚನ್. ಹಿಸ್, ಈ ಹಿಸ್ ಅನ್ನೋದು ಯಾವುದು? ಸಬ್ಜೆಕ್ಟ್. ಅರ್ಥ ಆಗ್ತದಲ್ವಾ? ಈ ಈಸ್ ಅನ್ನೋದು ಎಲ್ಲಿ ಬಂದಿದೆ? ಕೊನೆಗೆ ಬಂದಿದೆ. ಸೊ ಹಾಗಾಗಿ ಈ ರೀತಿ ನಾವು ಈ ಒಂದು ಯಾವುದನ್ನ ಸೆಂಟೆನ್ಸ್ ಅನ್ನ ನಾವು ಬದಲಾಯಿಸ್ತೀವಿ. ಅರ್ಥ ಆಗ್ತಿದಲ್ವಾ? ಈಗ ಎರಡನೇ ಸೆಂಟೆನ್ಸ್ ಅನ್ನು ನೋಡೋಣ. ವಾಟ್ ಈಸ್ ಯುವರ್ ನೇಮ್? ಈಗ ಫಾರ್ ಎಕ್ಸಾಂಪಲ್ ಮಧು asks, what is your name? Madhu asks. Again, asks ಅಂತ ಬಂದಿದೆ. ಯಾವ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಹಾಗಾಗಿ changes to simple past tense. Madhu asked. Question word remain the same. What? Right? So what ಅನ್ನೋದು ಬಂದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು? ಎಸ್, ಸಬ್ಜೆಕ್ಟ್ ಬರಬೇಕು. ವಾಟ್ his name was. was ಯಾಕೆ ಬರುತ್ತೆ? ಈ ಈಸ್ ವಾಸ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ಹೌ ವಿ ಚೇಂಜ್ ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಈ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ರೀತಿ ನಾವು ಬದಲಾವಣೆ ಮಾಡಿದಾಗ ನಿಮ್ಮ ಒಂದು ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅದು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ಇಷ್ಟೇನೆ, ಯಾವಾಗ್ಲೂ ಕೂಡ WH ಕ್ವೆಶ್ಚನ್ ಅಂತ ಏನ್ ಕರಿತೀವಿ, ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ಸಬ್ಜೆಕ್ಟ್ ಅನ್ನ ಹಾಕ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನನ್ನ ಹಾಕ್ಬೇಕು? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅನ್ನ ಹಾಕ್ಬೇಕು. ಕ್ಲಿಯರ್? ಈಗ ಏನಾಗುತ್ತೆ? ನಿಮಗೆ ವಾಕ್ಯ ಬರುತ್ತೆ. ಕ್ಲಿಯರ್? WH ಕ್ವೆಶ್ಚನ್ ಆದ್ಮೇಲೆ ನೀವು ಸಬ್ಜೆಕ್ಟ್ ಹಾಕ್ತಲೇ ಹೆಲ್ಪಿಂಗ್ ವರ್ಬ್ ಹಾಕಿದ್ರೆ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್ ಫಾರ್ಮ್ಯಾಟ್. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಅರ್ಥ ಆಗ್ತಿದಲ್ವಾ? ರೈಟ್. ನಾವಿವಾಗ ಎರಡನೇ ರೀತಿಯ ಒಂದು ಇಂಟರ್ಗೇಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಇದೀವಿ. ಯಾವುದು ಅಂದ್ರೆ ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಎಸ್ ಆರ್ ನೋ ಕ್ವೆಶ್ಚನ್ ಅಂದ್ರೆ ಏನು? ಎಸ್ ಆರ್ ನೋ ಕ್ವೆಶ್ಚನ್ ಅಂದ್ರೆ ಅರ್ಥ ಏನು ಅಂದ್ರೆ ಅಫರ್ಮೇಟಿವ್ ಆರ್ ನೆಗೆಟಿವ್. ಅರ್ಥ ಆಗ್ತಿದಲ್ವಾ? ಅಫರ್ಮೇಟಿವ್ ಅಂದ್ರೆ ಏನು? ಎಸ್. ನೆಗೆಟಿವ್ ಅಂದ್ರೆ ಅರ್ಥ ಏನು? ನೋ. ಹೌದಾ? ಸೊ ಎಸ್ ಆರ್ ನೋ ಕ್ವೆಶ್ಚನ್ ಅಂದ್ರೆ ಒಂದೇ ಪ್ರಶ್ನೆಗೆ ಎರಡು ರೀತಿಯ ಉತ್ತರ ಬರುವಂತದ್ದು. ಸೊ ಧನಾತ್ಮಕವಾಗಿ ಕೂಡ ಬರುತ್ತೆ, ಋಣಾತ್ಮಕವಾಗಿ ಕೂಡ ಬರುತ್ತೆ. ಈ ಎರಡೂ ರೀತಿಯದ್ದು ಬಂದಾಗ ಅದನ್ನು ನಾವೇನಂತ ಕರಿತೀವಿ? ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಮಧು ಆಸ್. ಮಧು asks, can you swim? ಅರ್ಥ ಆಗ್ತಿದಲ್ವಾ? ಈಗ ಮಧು ಏನಂತ ಕೇಳ್ತಾನೆ, ನಿನಗೆ ಈಜಾಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದೆ. ರೈಟ್? ಈಗ ನನಗೆ ಬಂದ್ರೆ ನಾನು ಏನಂತ ಹೇಳ್ತೀನಿ? ಎಸ್ ಐ ಕ್ಯಾನ್ ಸ್ವಿಮ್, ನೋ ಐ ಕಾಂಟ್ ಸ್ವಿಮ್. ಎರಡು ರೀತಿಯ ಉತ್ತರ ಇದೆ. ಹೌದಲ್ವಾ? ಈ ಎಸ್ ಆರ್ ನೋ ಕ್ವಶನ್ ಅಂತ ಇದನ್ನ ನಾವು ಕರಿತೀವಿ. ಈ ರೀತಿ ಬಂದಾಗ ಯಾವ ರೀತಿ ಇದನ್ನ ಸಾಲ್ವ್ ಮಾಡೋದು, ಯಾವ ರೀತಿ ಇದನ್ನ ಉತ್ತರಿಸುವಂತದ್ದು ಅನ್ನೋದು ಹೇಳ್ಕೊಡ್ತೀನಿ. ಮಧು asked. ಸಿ ಎಸ್ ಆರ್ ನೋ ಕ್ವಶನ್ ಬಂದಾಗ ಇಫ್ ಅಥವಾ ವೆದರ್ ಅನ್ನ ಯೂಸ್ ಮಾಡಬೇಕು. ಇಫ್ ಅಥವಾ ವೆದರ್ ಅನ್ನ
ಯೂಸ್ ಮಾಡಬೇಕು. ಇಫ್ ಯು ಅಂತ ಹೇಳಿದ್ರೆ ಇಫ್ ಹಿ ಕುಡ್ ಸ್ವಿಮ್, ಕ್ಯಾನ್ ಇದ್ದಿದ್ದೇನಾಗುತ್ತೆ ಕುಡ್ ಆಗುತ್ತೆ, ಸ್ವಿಮ್. ಅರ್ಥ ಆಗ್ತಿದೆಯಲ್ವಾ? ಮಧು ಆಸ್ಕ್ ಇಫ್ ಹಿ ಕುಡ್ ಸ್ವಿಮ್. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಕ್ಯಾನ್ ಇದ್ದಿದ್ದೇನಾಯ್ತು ಕುಡ್ ಆಯ್ತು. ಯಾಕೆ ಅಂದ್ರೆ ನಾವು ಮತ್ತೆ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡ್ತಾ ಇದೀವಿ. ಕ್ಯಾನ್ ಇಸ್ ಎ ಮಾಡ್ಯೂಲ್. ಅರ್ಥ ಆಗ್ತಿಲ್ವಾ? ಈ ಕ್ಯಾನ್ ಇನ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಕುಡ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಕ್ಯಾನ್ ಬಿಕಮ್ಸ್ ಕುಡ್. ಈ ಇಫ್ ಅನ್ನೋದು ಯಾಕೆ? ಕಾರಣ ಏನು ಅಂದ್ರೆ ಎಸ್ ಆರ್ ನೋ ಕ್ವಶನ್ ಅಂತ ಏನ್ ಕರಿತೀವಿ, ಆ ಕಾರಣಕ್ಕೋಸ್ಕರ. ಅರ್ಥ ಆಗ್ತಿದೆಯಲ್ವಾ? ಈಗ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. ಕವನ asked can you eat a mango? ಕವನ ಏನಂತ ಕೇಳಿದ್ಲು, ನೀನು ಮಾವಿನ ಹಣ್ಣನ್ನು ತಿನ್ನಬಹುದಾ ಅಂತ ಕೇಳಿದ್ಲು. ಎರಡು ಉತ್ತರ ಇದೆ. ಹೌದು, ನಾನು ತಿನ್ನಬಹುದು. ಎರಡನೇದು ಇಲ್ಲ, ನನಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ ಅದನ್ನೇ ನಾನಿಲ್ಲಿ ಬರೀತೀನಿ. ಕವನ asked if she could ಅಥವಾ he could, ಯಾರಿಗಾದ್ರೂ ಆಗುತ್ತೆ. ಯು ಅಂದ್ರೆ ಎರಡಕ್ಕೂ ಬರುತ್ತೆ. ಇಫ್ he could eat a mango. ಅರ್ಥ ಆಯ್ತಾ? ಇಫ್ he or she could eat a mango. ಒಂದು ವೇಳೆ ತಿನ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ಅನ್ನೋದು ಯಾವಾಗ್ಲೂ ಕೂಡ ಪಾಸಿಬಿಲಿಟಿಯನ್ನು ತೋರಿಸುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಈ ಒಂದು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಇನ್ನು ಕೂಡ ಮಾಡೋಣ. ಅರ್ಥ ಆಗ್ತಿದಲ್ವಾ? ಎಸ್ ಆರ್ ನೋ ಕ್ವಶನ್ ನಿಮಗೆ ತುಂಬಾ ಕಷ್ಟ ಆಯ್ತು ಅಂದ್ರೆ ಇನ್ನು ಕೂಡ ನಾವೇನ್ ಮಾಡೋಣ ಅಂತೆ, ಉದಾಹರಣೆಯನ್ನ ನೋಡೋಣ. ಪ್ರಿನ್ಸಿಪಲ್ ಆಸ್ಕ್ಡ್, ಪ್ರಿನ್ಸಿಪಲ್ ಗೊತ್ತಿದೆಯಲ್ವಾ? ಪ್ರಿನ್ಸಿಪಲ್ ಆಸ್ಕ್ಡ್ have you gone to the lab? ಅರ್ಥ ಆಗ್ತಿದಲ್ವಾ? ಈಗ ಪ್ರಾಂಶುಪಾಲರು ಎದುರಿಗೆ ಬಂದ್ರು, ಅವ್ರು ಕೇಳಿದ್ರು, ಲ್ಯಾಬ್ ಎಕ್ಸಾಮ್ ಎಲ್ಲ ಮುಗಿಸಿದಿರಾ ಅನ್ಸುತ್ತೆ, ಹೌದಾ ಅಲ್ವಾ? ಲ್ಯಾಬ್ ಹೋಗಿದ್ದ ಅಂತ ಕೇಳ್ತಾರೆ. ಸೊ ಯಾರು ಕೇಳಿದ್ರು, ಹ್ಯಾವ್ ಯು ಗಾನ್ ಟು ದ ಲ್ಯಾಬ್. ಯಾವ ರೀತಿ ಇದನ್ನ ಉತ್ತರ ಮಾಡುವಂತದ್ದು? ಹ್ಯಾವ್ ಯು ಗಾನ್ ಟು ದ ಲ್ಯಾಬ್, ಎರಡು ಉತ್ತರ ಬರುತ್ತೆ. ಎಸ್, ಐ ಹ್ಯಾಡ್ ಗಾನ್ ಟು ದ ಲ್ಯಾಬ್. ನೋ, ಐ ಹ್ಯಾಡ್ ನಾಟ್ ಗಾನ್ ಟು ದ ಲ್ಯಾಬ್. ಈಗ ಈ ಒಂದು ಪ್ರಶ್ನೆಗೆ ಎರಡು ಉತ್ತರ ಇದೆ, ಹೌದಾ? ಸೊ ಯಾವ ರೀತಿ ನಾವು ಇದಕ್ಕೆ ಉತ್ತರವನ್ನು ಬರೆಯುವಂತದ್ದು? ಪ್ರಿನ್ಸಿಪಾಲ್ ಅಂತ ಬೇಕಾದ್ರೆ PAL ಅನ್ನೋ ಒಂದು ಏನ್ ಬರುತ್ತೆ, ಸ್ಪೆಲ್ಲಿಂಗ್ ಬರುತ್ತೆ. ಪ್ರಿನ್ಸಿಪಲ್ ಆಸ್ಕ್ಡ್ ಹ್ಯಾವ್ ಯು ಗಾನ್ ಟು ದ ಲ್ಯಾಬ್. ಎಸ್ ಅಥವಾ ನೋ ಅಂತ ನಾವೇನ್ ಮಾಡಬಹುದು, ಉತ್ತರವನ್ನು ಕೊಡಬಹುದು. ಹಾಗಾಗಿ ಪ್ರಿನ್ಸಿಪಲ್ ಆಸ್ಕ್ಡ್ if he had ಅಥವಾ she had gone to the lab. ಅರ್ಥ ಆಗ್ತಿಲ್ವಾ? ಈಗ ನೀವು ಕೇಳಬಹುದು, ಸರ್ ಹ್ಯಾವ್ ಇದೆ, ಹ್ಯಾಡ್ ಯಾಕೆ ಬಂತು ಅಂತ. ನಾವು ಮೊದಲನೇ ಒಂದು ಪಾಠದಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾವ ರೀತಿ ನಾವು ಕಾಲವನ್ನ ಬದಲಾಯಿಸ್ತೀವಿ ಅಂತೇಳಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ, ಇದು ಪಾಸ್ಟ್ ಪರ್ಫೆಕ್ಟ್ ಗೆ ಬದಲಾವಣೆ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಈ
ಪಾಸ್ಟ್ ಪರ್ಫೆಕ್ಟ್ ಬದಲಾವಣೆ ಆಗಿದ ತಕ್ಷಣ ಗೋ ಗಾನ್. ಯಾವಾಗ್ಲೂ ಒಂದನ್ನ ನೆನಪಲ್ಲಿ ಇಟ್ಕೋಬೇಕು, ಯಾವಾಗ್ಲೂ ಕೂಡ ಈ ವರ್ಬ್ ಏನಿದೆ ಇದು ಯಾವಾಗ್ಲೂ ಕೂಡ V3 ಫಾರ್ಮ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ನಾವು ಇದ್ರ ಬಗ್ಗೆ ಮಾತಾಡಿದೀವಿ. ಸೊ ಯಾವ ರೀತಿ ಎಸ್ ಆರ್ ನೋ ಕ್ವಶನ್ ಬಂದಾಗ ಯಾವ ರೀತಿ ಅದನ್ನ ನಾವು ಉತ್ತರವನ್ನ ಬರೀಬಹುದು ಅನ್ನೋದನ್ನ ನಾನು ನಿಮಗೆ ಈಗ ಹೇಳ್ಕೊಟ್ಟೆ. ಹೌದಾ? ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಅಥವಾ ಯಾವುದೇ ರೀತಿಯ ಸಂದೇಹ ಇತ್ತು ಅಂದ್ರೆ ನೀವು ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕೇಳಬಹುದು, ನಾನು ನಿಮಗೆ ಉತ್ತರವನ್ನ ಕೊಡ್ತೀನಿ. ಕ್ಲಿಯರಾ?